ಕಡಲಿಗೆ ಗಾಳ ಹಾಕಿ ಮೀನು ಹಿಡಿಯುವ ಅಪರೂಪದ ಸ್ಪರ್ಧೆಗೆ ಮಂಗಳೂರು ಸಾಕ್ಷಿಯಾಗಲಿದೆ. ನಗರ ವ್ಯಾಪ್ತಿಯಲ್ಲಿ ಕೆರೆಗಳಿಗೆ ಗಾಳ ಹಾಕಿ ಮೀನು ಹಿಡಿಯುವ ಆಸಕ್ತರು ಹಲವರು ಇದ್ದಾರೆ. ಇದರ ನಡುವೆ ಕಡಲಿನಲ್ಲಿ ಗಾಳ ಹಾಕಿ ಮೀನು ಹಿಡಿಯುವ ಸ್ಪರ್ಧೆಯೊಂದನ್ನು ಮಂಗಳೂರು ಕಡಲ ತೀರದಲ್ಲಿ ಆಯೋಜಿಸಲಾಗಿದೆ. ಗಿಫ್ರೆಡ್ ಇಂಡಿಯಾ ಸಂಸ್ಥೆಯಿಂದ ಇದಕ್ಕೆ ವೇದಿಕೆ ಸಿದ್ಧಗೊಂಡಿದ್ದು, ಪಣಂಬೂರು ಬಳಿಯ ನವಮಂಗಳೂರು ಬಂದರಿನ ಉತ್ತರದ ಬ್ರೇಕ್ ವಾಟರ್ನಲ್ಲಿ ಜನವರಿ 24 ಮತ್ತು 25ರಂದು ಸ್ಪರ್ಧೆ ಆಯೋಜಿಸಲಾಗಿದೆ. ಗಿಫ್ಟೆಡ್ ಇಂಡಿಯಾ ಅನ್ನೋ ಸಂಸ್ಥೆ ಮೂಲಕ ನವಮಂಗಳೂರು ಬಂದರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತಹ ನಾರ್ತನ್ ಬ್ರೇಕ್ ವಾಟರ್ನಲ್ಲಿ 2 ದಿನದ ಮಟ್ಟಿನ ರಾಷ್ಟ್ರೀಯ ಮಟ್ಟದ ಆಂಗ್ಲಿಂಗ್ ಕಾರ್ನಿವಲ್ ನಡೀತಿದೆ. ಆಂಗ್ಲಿಂಗ್ ಕಾರ್ನಿವಲ್ ಅಂದ್ರೆ ಆಂಗ್ಲಿಂಗ್ ಚಾಂಪಿಯನ್ಶಿಪ್. ಇದೊಂದು ಸ್ಪರ್ಧೆ, ಗಾಳ ಹಾಕಿ ಮೀನು ಹಿಡುವಂತ ಸ್ಪರ್ಧೆ. ಯಾವ್ದನ್ನ ನಾವು ಪ್ಯಾಷನ್ ಆಗಿ ತಗೊಳ್ತಿದ್ರು, ಹಾಬಿ ಅಂತ ತಗೊಳ್ತಿದ್ರು ಗಾಳ ಹಾಕುವಂಥದ್ದು, ಅಥವಾ ಒಂದು ಟ್ರೆಡಿಷನಲ್ ಫಿಶಿಂಗ್ ಮೆಥಡ್ಸ್ ಅಂತ ಅಂದ್ಕೊಳ್ತಿದ್ವು, ಇವಾಗ ಅದು ಸ್ಪರ್ಧೆಯಾಗಿ ಮಾರ್ಪಾಡುಗೊಳ್ತಿದೆ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಡೀತಿರುವಂಥದ್ದು ಬ್ರೇಕ್ ವಾಟರ್ ಆಂಗ್ಲಿಂಗ್, ಸಾಲ್ಟ್ ವಾಟರ್ ಬ್ರೇಕ್ ವಾಟರ್ ಆಂಗ್ಲಿಂಗ್. ಬೇರೆ ಬೇರೆ ರೀತಿಯ ಆಂಗ್ಲಿಂಗ್ಗಳಿದೆ, ಗಾಳ ಹಾಕಿ ಮೀನು ಹಿಡಿಯುವಂಥ ಪ್ರಕ್ರಿಯೆಗಳಿದೆ. ಆದರೆ ಇಲ್ಲಿ ನಡೆಯುತ್ತಿರುವಂಥದ್ದು ಬ್ರೇಕ್ ವಾಟರ್. ಇದು ಭಾರತದಲ್ಲಿ ಅತಿ ದೊಡ್ಡ ಬ್ರೇಕ್ ವಾಟರ್ ಆಂಗ್ಲಿಂಗ್ ಚಾಂಪಿಯನ್ಶಿಪ್. ಇಲ್ಲಿ ಈ ಮುಖಾಂತರ ದೇಶದ ಉದ್ದಗಲದಿಂದ ಬಹಳಷ್ಟು ಮಂದಿ, 100ಕ್ಕೂ ಅಧಿಕ ಮಂದಿ ಇಲ್ಲಿ ಸ್ಪರ್ಧಿಗಳಾಗಿ ಸ್ಪರ್ಧಿಸ್ತಿದ್ದಾರೆ. 2 ಕೆಟಗರಿಯಲ್ಲಿ ಸ್ಪರ್ಧೆ ನಡೀತಿದೆ. ಒಂದು ಹೈಯೆಸ್ಟ್ ವೇಟ್ ಮತ್ತೆ ಹೈಯೆಸ್ಟ್ ಕ್ಯಾಚ್ ಅಂತ. ಅತಿ ಹೆಚ್ಚು ಮೀನು ಹಿಡಿತ ಮತ್ತು ಅತಿ ಹೆಚ್ಚಿನ ತೂಕದ ಮೀನುಗಳ ಒಟ್ಟಾರೆ ತೂಕದ ಕೆಟಗರಿಗೂ ಇದೆ. ಕ್ಯಾಶ್ ಪ್ರೈಸಸ್ ಇದೆ, ಟ್ರೋಫೀಸ್ ಇದೆ. NMPTಯ ಸಪೋರ್ಟ್ನಿಂದಾಗಿ, ಆಲ್ ಇಂಡಿಯಾ ಗೇಮ್ ಫಿಶಿಂಗ್ ಅಸೋಸಿಯೇಷನ್, ಇದರ ಸಪೋರ್ಟ್ ಮೂಲಕ ನಾವು ಈ ಒಂದು ಸ್ಪರ್ಧೆಯನ್ನ ನಡೆಸ್ತಿದ್ದೇವೆ. ವಿಶೇಷತೆ ಅಂದ್ರೆ ಇದೊಂದು ಕ್ಯಾಚ್ ಅಂಡ್ ರಿಲೀಸ್ ಫಾರ್ಮೆಟ್. ಅಂದ್ರೆ ಹಿಡಿದ ಮೀನುಗಳನ್ನ ಜೀವಂತವಾಗಿ ಮರಳಿ ಕಡಲಿಗೆ ಬಿಡುವಂತಹ ಪ್ರಕ್ರಿಯೆ. ಅದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿದೆ ಈ ಸ್ಪರ್ಧೆಯ ನಿಯಮ. ಅದು ಜೀವಂತವಾಗಿ ಹೋಗಿಲ್ಲ ಅಂದ್ರೆ ಅದು ಡಿಸ್ಕ್ವಾಲಿಫೈ ಆಗುತ್ತೆ. ಅದೇ ರೀತಿ ಸಣ್ಣ ಮೀನುಗಳನ್ನು ಹಿಡಿಯುವಂಥದ್ದಿಲ್ಲ. ಇಲ್ಲಿ ಅರ್ಧ ಕೆಜಿಗಿಂತ ಜಾಸ್ತಿ, ಅಂದ್ರೆ 500 ಗ್ರಾಮ್ಗಿಂತ ಜಾಸ್ತಿಯ ಮೀನುಗಳು ಮಾತ್ರ ಗಣನೆಗೆ ತಗೊಳ್ತಿದೀವಿ. ಬೇರೆ ಎಲ್ಲ ರಿಜೆಕ್ಟ್ ಆಗಿಬಿಡುತ್ತೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ನಮಗೆ ಸ್ಪರ್ಧಿಗಳು ಬಂದಿದ್ದಾರೆ. ದೇಶದಲ್ಲೇ ವಿಶೇಷ ಎಂಬಂತೆ 2017ರಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಯೋಜಿಸಲಾಗಿತ್ತು. ದೇಶದ ವಿವಿಧ ರಾಜ್ಯಗಳಿಂದ ಭಾಗವಹಿಸಿದ್ದರು. 2018ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ನಡೆದಿದ್ದು, ಪೋರ್ಚುಗಲ್, ಅಂಡಮಾನ್, ದುಬೈ, ಮಲೇಷ್ಯಾ ಸಹಿತ ಸುಮಾರು 10 ದೇಶಗಳಿಂದ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇದೀಗ ಮತ್ತೆ 8 ವರ್ಷಗಳ ಬಳಿಕ ಸ್ಪರ್ಧೆ ನಡೆಯುತ್ತಿದೆ. ಐ ಹೋಪ್ ಆಂಗ್ಲಿಂಗ್ ಭಾರತದಲ್ಲಿ, ಅದೇ ರೀತಿ ವಿಶ್ವದಲ್ಲಿ ಒಂದು ಗ್ಲೋಬಲ್ ಸ್ಪೋರ್ಟ್ ಆಗಿ ಪ್ರಮೋಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಮಂಗಳೂರಲ್ಲಿ ಇದು ನಡೀತಿರೋದು ಭಾರಿ ಖುಷಿಯ ವಿಚಾರ. ಇದು 3ನೇ ಆವೃತ್ತಿ. 2017-18ರಲ್ಲಿ 2 ಆವೃತ್ತಿಗಳೇ ಆಗಿದೆ. ಇದಂದ್ರೆ ಹೆವೆನ್ ಆಫ್ ಆಂಗ್ಲರ್ಸ್ ಅಂತ ಕರೀತಾರೆ. ಇಲ್ಲಿ ಎಲ್ಲ ಆಂಗ್ಲರ್ಸ್ ಇಲ್ಲಿ ಬಂದು ಫಿಶ್ ಮಾಡೋದು ಅಂದ್ರೆ ಅವರದೊಂದು ಡ್ರೀಮ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಎಲ್ಲ ಮ್ಯಾಂಗ್ಳೂರ್ ಕೋಸ್ಟ್, ಉಡುಪಿ ಕೋಸ್ಟ್, ಗೋವಾ ಕೋಸ್ಟ್ ವರೆಗೂ ಎಲ್ಲ ಇಲ್ಲಿ ಒಂದು ಬಂದು ಫಿಶ್ ಮಾಡ್ಬೇಕಂತ ಅವ್ರದ್ದೊಂದು ಡ್ರೀಮ್ ಆಗಿದೆ. ಇದೊಂದು ಅವರಿಗೆ ಒಂದು ಅಪರ್ಚುನಿಟಿ ಅಂತ ಹಾಗೆ ಎಲ್ಲ ಬರ್ತಿದ್ದಾರೆ. ಇಲ್ಲಿ ಸಿಗುವಷ್ಟು ಮೀನು ಬೇರೆ ಇಲ್ಲಿ ಇಂಡಿಯಾದಲ್ಲಿ ಎಲ್ಲಿ ಸಿಗುತ್ತೆ. ಅದು ಸಾಲ್ಟ್ ವಾಟರ್ ಬ್ರೇಕ್ ವಾಟರ್ ಆಂಗ್ಲಿಂಗ್ ಇಂಡಿಯಾದಲ್ಲಿ ಇಲ್ಲಿ ಮಾತ್ರ ಆಗ್ತಿರೋದು.